ಸಾಲ ವಾಪಸ್ ಕೊಡೋದಕ್ಕೆ ವ್ಯಕ್ತಿಯನ್ನ ಚೈನ್ನಿಂದ ಕಟ್ಟಿ ಲಾಕ್ ಮಾಡಿದ್ದಾರೆ. ವ್ಯಕ್ತಿಯ ಕಾಲುಗಳಿಗೆ ಸರಪಳಿ ಹಾಕಿ ಬಂಧಿಸಿದಾರಂತೆ ಮಾಲೀಕ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ಘಟನೆ ಆಗಿದೆ. ಕುಮಾರ್ ಗೌಡ ಎಂಬಾತನಿಂದ ಚಾಂದ್ ಸಾಬ್ ಈತನ ಮೇಲೆ ದೌರ್ಜನ್ಯ ಆಗಿದೆ. ಕುಮಾರ್ ಗೌಡ ಬಳಿ 20,000 ಸಾಲ ಪಡ್ಕೊಂಡಿದ್ದಂತೆ ಚಾಂದ್ ಸಾಬ್. ಆದರೆ ಸಾಲ ಕೊಡೋದಕ್ಕೆ ಸರಪಳಿಯಿಂದ ಕಟ್ಟಿ ಹಾಕಿದ್ದಾನೆ ಈ ಕುಮಾರ್ ಗೌಡ ಅನ್ನೋ. ಕುಮಾರ್ ಗೌಡನ ಕೃತ್ಯಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಡಚಣ ಠಾಣೆಗೆ ದೂರು ಕೂಡ ದಾಖಲಾಗಿದೆ. ಸಾಲ ಎಷ್ಟು? 20,000. 20,000 ಸಾಲಕ್ಕೆ ಒಬ್ಬನನ್ನ ಚೈನಿಂದ ಕಟ್ಟಿ ಹಾಕ್ತೀರಿ ಅಂತ ಹೇಳಿದ್ರೆ ಮಾನವೀಯತೆ ಅನ್ನೋದೇ ಇಲ್ವಾ? ಮಾನವೀಯತೆ ಅನ್ನೋದೇ ಇಲ್ವಾ? ಬರೀ 20,000 ಸಾಲಕ್ಕೆ ಅದಕ್ಕೆ ನಾವು ಒಪ್ಕೋತೀನಿ. ನಾ ಇಲ್ಲ ಅನ್ನಲ್ಲ. ನಿಮ್ಮದು ಅವನ ಧ್ಯಾನ ಕೊಡೋದು ಅದು ಕೊಟ್ಟು ಬಿಡ್ರಿ ಅವನಿಗೆ. ಅವ್ರಿಗೆ ನಾ ರೊಕ್ಕ ಅವ್ರ ಸೌಕರ್ಯ ಕೈಕಾಲು ಬೀಳ್ತಾ ಅವ್ರಿಗೆ 15 ದಿನ ಹೇಳ್ಕೊಂಡಿದ್ದಾನೆ. ನಾ ಹೇಳಿದಲ್ಲಿ ನಿಮಗೆ ಮುಂಜಾನೆ ಕಾಲು ಬಿದ್ದು ಹೇಳಿದ್ ನಿಮಗೆ ಅಲ್ಲಿ ಎಲ್ಲಿ ಚಡ್ಚಣದಾಗ ಕಾಲು ಬಿದ್ದಿದ ಅವ್ರದ್ದು ನಾವು ಒಪ್ಕೋತೀನಿ. ಈಗ ಕೊಡ್ತಾರಲ್ಲ ಮತ್ತೆ ನಿಂದ ರೊಕ್ಕ ನೀನು ಕೊಡ್ತಾರೆ ಅವ್ರದ್ದು 20,000 ರೂಪಾಯಿ ನಡು ಶಿಕ್ಷೆ ಅದೇ ಅಡಾಸಿರೋ ಬರಬರಿ ಅದ್ರಿ. ಅದಕ್ಕೆ ನಾವು ಒಪ್ಕೋತೀನಿ. ನಾ ಇಲ್ಲ ಅನ್ನಲ್ಲ. ನಿಮ್ಮದು ಅವನ ಧ್ಯಾನ ಕೊಡೋದು ಅದು ಕೊಟ್ಟು ಬಿಡ್ರಿ ಅವನಿಗೆ. ಅವ್ರಿಗೆ ನಾ ರೊಕ್ಕ ಅವ್ರ ಸೌಕರ್ಯ ಕೈಕಾಲು ಬೀಳ್ತಾ ಅವ್ರಿಗೆ 15 ದಿನ ಹೇಳ್ಕೊಂಡಿದ್ದಾನೆ. ನಾ ಹೇಳಿದಲ್ಲಿ ನಿಮಗೆ ಮುಂಜಾನೆ ಕಾಲು ಬಿದ್ದು ಹೇಳಿದ್ ನಿಮಗೆ ಅಲ್ಲಿ ಎಲ್ಲಿ ಚಡ್ಚಣದಾಗ ಕಾಲು ಬಿದ್ದಿದ ಅವ್ರದ್ದು ನಾವು ಒಪ್ಕೋತೀನಿ. ಈಗ ಕೊಡ್ತಾರಲ್ಲ ಮತ್ತೆ ನಿಂದ ರೊಕ್ಕ ನೀನು ಕೊಡ್ತಾರೆ ಅವ್ರದ್ದು 20,000 ರೂಪಾಯಿ ನಡು ಶಿಕ್ಷೆ ಅದೇ ಅಡಾಸಿರೋ ಬರಬರಿ ಅದ್ರಿ. ಅದಕ್ಕೆ ನಾವು ಒಪ್ಕೋತೀನಿ. ನಾ ಇಲ್ಲ ಅನ್ನಲ್ಲ. ನಿಮ್ಮದು ಅವನ ಧ್ಯಾನ ಕೊಡೋದು ಅದು ಕೊಟ್ಟು ಬಿಡ್ರಿ ಅವನಿಗೆ. ಅವ್ರಿಗೆ ನಾ ರೊಕ್ಕ ಅವ್ರ ಸೌಕರ್ಯ ಕೈಕಾಲು ಬೀಳ್ತಾ ಅವ್ರಿಗೆ 15 ದಿನ ಹೇಳ್ಕೊಂಡಿದ್ದಾನೆ. ಯಾರಿಗಾದ್ರೂ ಸಾಲ ಕೊಟ್ಟಾಗ ಅವ್ರು ವಾಪಸ್ ಕೊಡದೇ ಇದ್ದಾಗ ಸಿಟ್ಟು ಬರುತ್ತೆ. ನಾವು ಸಾಲ ಅಂತ ಕೊಟ್ಟಿರ್ತೀವಿ, ಕರೆಕ್ಟ್ ಟೈಮಲ್ಲಿ ಕೊಡದೇ ಹೋದ್ರೆ ಸಿಟ್ಟು ಬರೋದಿಲ್ವಾ? ಆದರೆ ಸಿಟ್ಟಿಗೆ ಒಂದು ಮಿತಿ ಇರುತ್ತೆ. ಮಾನವೀಯತೆ ಅನ್ನೋದಿರುತ್ತೆ. ಮಾನವೀಯತೆಯನ್ನು ಮರೆತು ಬಿಡೋದು. ನೋಡಿ, ನಾಯಿಗಳನ್ನ ಪ್ರಾಣಿಗಳನ್ನ ಕಟ್ಟಿ ಹಾಕ್ತೀವಲ್ಲ ಚೈನ್ನಲ್ಲಿ, ಆ ತರ ಕಾಲಿಗೆ ಚೈನ್ ಹಾಕಿ ಕಟ್ಟಿ ಹಾಕಿದ್ದಾರೆ. ಅದು 20,000 ಸಾಲಕ್ಕೆ. ಅವನ ಧ್ಯಾನ ಕೊಡೋದು ಅದು ಕೊಟ್ಟು ಬಿಡ್ರಿ ಅವನಿಗೆ. ಅವ್ರಿಗೆ ನಾ ರೊಕ್ಕ ಅವ್ರ ಸೌಕರ್ಯ ಕೈಕಾಲು ಬೀಳ್ತಾ ಅವ್ರಿಗೆ 15 ದಿನ ಹೇಳ್ಕೊಂಡಿದ್ದಾನೆ. ನಾ ಹೇಳಿದಲ್ಲಿ ನಿಮಗೆ ಮುಂಜಾನೆ ಕಾಲು ಬಿದ್ದು ಹೇಳಿದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.